ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತ್ಯಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಃ ಶೋಕವನ್ಯಂ ಜನಕಾತ್ಮಜಾಯಾಃ ದಾಯತೇನೇವ ದದಾಹ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನಶ್ರವಣಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ. ಶ್ರೀಮದ್ವಾಲ್ಮೀಕಿರಾಮಾಯಣೆ ಅದ್ಯ ಕಥಾನುವಾದೇ ಸಿದ್ಧಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀರಾಮದೇವರು ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಅವರ ಎದುರಿನಲ್ಲಿ ನಿಂತು ಲವಕುಶರು ರಾಗಬದ್ಧವಾಗಿ ಸಮಗ್ರ ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ವೀಣಾವಾದನಕ್ಕೆ ಅನುಗುಣವಾಗಿ ಲಯಬದ್ಧವಾಗಿ ತಾಳಬದ್ಧವಾಗಿ ವಾಲ್ಮೀಕಿಗಳು ರಚನೆ ಮಾಡಿರುವಂಥ ರಾಮಾಯಣವನ್ನು ಹಾಡ್ತಾ ಇದ್ದರೆ ತನ್ಮಯರಾಗಿ ಶ್ರೀರಾಮಚಂದ್ರ ದೇವರು ಆ ಕಥೆಯನ್ನು ಕೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ಸುಂದರಕಾಂಡದ 13ನೇ ಸರ್ಗದ 50 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಹನುಮಂತ ದೇವರು ಎಲ್ಲೆಡೆಯೂ ಕೂಡ ಸೀತಾನ್ವೇಷಣೆಯನ್ನು ಮಾಡಿ ಎಲ್ಲಿಯೂ ಕೂಡ ಸೀತಾದೇವಿಯು ಸಿಗದೇ ಇದ್ದಾಗ ಅತ್ಯಂತ ಖಿನ್ನರಾಗಿ ಪರಿತಪ್ತಮಾನರಾಗಿದ್ದಾರೆ. ಕೊನೆಯಲ್ಲಿ ಕೊನೆಯಲ್ಲಿ ಅತ್ಯಂತ ಉತ್ಸಾಹವನ್ನು ಹೊಂದಿ ಈ ಮಾತನ್ನು ಹೇಳ್ತಾರೆ. ರಾವಣಂ ವಾ ವದಿಷ್ಯಾಮಿ ದಶಗ್ರೀವಂ ಮಹಾಬಲಂ ಕಾಮಮಸ್ತು ಹೃತಾ ಸೀತಾ ಪ್ರತ್ಯಾಚರಣಂ ಭವಿಷ್ಯತಿ. ನಾನು ಸೀತಾದೇವಿ ಸಿಗದೇ ಇದ್ದರೆ ಸುಮ್ಮನೆ ಕುಳಿತುಕೊಳ್ಳಲ್ಲ ಅಥವಾ ಹಾಗೆ ಖಾಲಿ ಕೈಯಲ್ಲೂ ಹೋಗೋದಿಲ್ಲ. ಈ ರಾವಣನನ್ನು ಹಿಂಗಟ್ಟು ಕಟ್ಟಿ ಅವನನ್ನು ಪಶುವಿನಂತೆ ಎಳೆದುಕೊಂಡು ಹೋಗಿ ರಾಮದೇವರ ಪಾದಾರವಿಂದಗಳಲ್ಲಿ ಒಪ್ಪಿಸಿಬಿಡ್ತೀನಿ. ಅಥವೇನಂ ಸಮುತ್ಕ್ಷಿಪ್ಯ ಉಪರಿ ಸಾಗರಂ ರಾಮಾಯ ಉಪರಿಹಿಷ್ಯಾಮಿ ಪಶುಂ ಪಶುಪತೇರಿವ. ರುದ್ರದೇವರಿಗೆ ಪಶುವನ್ನು ಬಲಿ ಕೊಡುವಂತೆ ಶ್ರೀರಾಮಚಂದ್ರನಿಗೆ ಈ ರಾವಣನನ್ನು ಬಲಿಯನ್ನಾಗಿ ಒಪ್ಪಿಸ್ತೀನಿ ಅಂತ ನಿರ್ಧಾರ ಮಾಡ್ತಾರೆ ಹನುಮದೇವರು. ಇತಿ ಚಿಂತಾಂ ಸಮಾಪನ್ನ ಸೀತಾಮನಧಿಗಮ್ಯತಾಂ ಧ್ಯಾನಶೋಕಪರೀತಾತ್ಮ ಚಿಂತೆಯಾಮಾಸ ವಾನರಃ. ಹೀಗೆ ಆಲೋಚನೆಯನ್ನು ಮಾಡಿ ಈಗೇನು ಮಾಡ್ಬೋದು ಅಂತ ಪುನಃ ಗಂಭೀರವಾಗಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವತ್ ಸೀತಾಂ ಹಿ ಪಶ್ಯಾಮಿ ರಾಮಪತ್ನೀಂ ಯಶಸ್ವಿನೀಂ ತಾವದೇತಾಂ ಪುರೀಂ ಲಂಕಾಂ ವಿಜುನೋಮಿ ಪುನಃ ಪುನಃ. ರಾಮಪತ್ನಿಯಾದ ಸೀತೆ ಎಲ್ಲಿಯ ತನಕ ಸಿಗೋದಿಲ್ವೋ ಅಲ್ಲಿಯ ತನಕ ಪುನಃ ಲಂಕಾಪಟ್ಟಣದಲ್ಲಿ ನಾನು ಹುಡುಕ್ತೀನಿ. ಸಂಪಾತಿ ವಚನಾಚ್ಚಾಪಿ ರಾಮಂ ಯದ್ಯಾನಮಯಾಮ್ಯಹಂ ಅಪಶ್ಯನ್ ರಾಘವೋ ಭಾರ್ಯಂ ನಿರ್ದಹೇ ಸರ್ವವಾನರ. ಯಾಕೆಂದರೆ ಸಂಪಾತಿ ಸ್ಪಷ್ಟವಾಗಿ ನೋಡಿ ಹೇಳಿದ್ದಾನೆ ಸೀತಾದೇವಿ ಲಂಕಾಪಟ್ಟಣದಲ್ಲೇ ಇದ್ದಾಳೆ ಎಂಬುದಾಗಿ. ಆಕೆ ಸಂಪಾತಿ ಪಕ್ಷಿ ಸ್ಪಷ್ಟವಾಗಿ ಹೇಳಿದಾಗ ಲಂಕಾಪಟ್ಟಣದಲ್ಲಿ ಸೀತಾದೇವಿ ಇಲ್ಲ ಅಂತ ನಿರ್ಧಾರ ಮಾಡೋದು ತಪ್ಪು. ಇಹೇವ ನಿಹತಾಹಾರೋ ವತ್ಸ್ಯಾಮಿ ನಿಯತೇಂದ್ರಿಯ ನ ಮತ್ಕೃತೆ ವಿನಶ್ಯಯು ಸರ್ವೇತೇ ನರವಾನರಾಹ. ಒಂದು ವೇಳೆ ಸೀತಾದೇವಿ ಸಿಗಲಿಲ್ಲ ಅಂದರೆ ನಾನು ಇಲ್ಲೇ ನಿಯತ ಆಹಾರ ನಿಯತೇಂದ್ರಿಯನಾಗಿ ಬ್ರಹ್ಮಚರ್ಯದಿಂದ ಇಲ್ಲೇ ನಾನು ಇದ್ದು ಬಿಡ್ತೀನಿ. ಹೀಗೆ ಹನುಮದೇವರು ನಿಶ್ಚಯ ಮಾಡಬೇಕಾದ್ರೆ ಒಂದು ಪ್ರಸಂಗ ನಡೆಯುತ್ತೆ. ಅಶೋಕಬನಿಕಾಚೇಯಂ ದೃಶ್ಯತೆ ಯಾ ಮಹಾದ್ರುಮ ಇಮಾಮಭಿಗಮಿಷ್ಯಾಮಿ ನಹೀಯಂ ವಿಚಿತಾಮಯ. ಒಂದು ಅಶೋಕ ವೃಕ್ಷ ಹನುಮದೇವರ ಕಣ್ಣಿಗೆ ಕಾಣಿಸ್ತು. ಸಮಗ್ರ ಲಂಕಾಪಟ್ಟಣ ಹುಡುಕಿದ್ದೀನಿ, ಅಲ್ಲಿ ಅಶೋಕವನ ಇದೆ, ಅಲ್ಲಿ ನಾನು ಹುಡುಕಿಲ್ಲ ಎಂಬುದಾಗಿ ಹನುಮದೇವರು ತುಂಬ ಉತ್ಸಾಹದಲ್ಲಿ ನಿರ್ಧಾರವನ್ನು ಮಾಡಿದ್ರು.
ಸುಮ್ಮನೆ ಹೋಗೋಲ್ಲ. ಸುಮ್ಮನೆ ನೇರವಾಗಿ ಅಶೋಕವನ ಕಾಣಿಸ್ತು ಅಂತ ಹಾರಿಕೊಂಡು ಹೋಗೋದಿಲ್ಲ. ಏನು ಮಾಡ್ತಾರೆ ಅಂದರೆ ವಸೂನ್ ರುದ್ರಾನ್ ಸದಾದಿತ್ಯಾನ್ ಅಶ್ವಿನೋ ಮರುತೋಪಿ ಚ ನಮಸ್ಕೃತ್ಯ ಗಮಿಷ್ಯಾಮಿ ರಕ್ಷಸಾಂ ಶೋಕವರ್ಧನಃ. ಈ ಬಾರಿ ನಾನು ಸುಮ್ಮನೆ ಹೋಗಲ್ಲ, ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಎಲ್ಲ ಈ ರಾಕ್ಷಸರಿಗೆ ಶೋಕ ಕಷ್ಟ ಅಭಿವೃದ್ಧಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ವಸುದೇವತೆಗಳನ್ನು, ರುದ್ರರನ್ನು, ಆದಿತ್ಯರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ದೇವತೆಗಳನ್ನು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತೀನಿ. ಜಿತ್ವಾತು ರಾಕ್ಷಸಾನ್ ಸರ್ವಾನ್ ಇಕ್ಷ್ವಾಕು ಕುಲನಂದಿನೀಂ ಸಂಪ್ರದಾಸ್ಯಾಮಿ ರಾಮಾಯ ಯಥಾಸಿದ್ಧಿಂ ತಪಸ್ವಿನೇ. ಮತ್ತು ಈ ಇಕ್ಷ್ವಾಕು ಕುಲಕ್ಕೆ ಕಾಮಧೇನುವಂತೆ ಇರುವಂತಹ ಆ ಸೀತಾಮಾತೆಯನ್ನು ಹುಡುಕ್ತೀನಿ, ಅವರನ್ನು ಪಡೆದುಕೊಳ್ತೀನಿ. ತನ್ಮೂಲಕವಾಗಿ ಎಲ್ಲ ರಾಕ್ಷಸರನ್ನು ಗೆಲ್ತೇನೆ, ರಾಮಕಾರ್ಯವನ್ನು ಸಾಧಿಸ್ತೀನಿ. ಸ ಮುಹೂರ್ತಮಿವ ಧ್ಯಾತ್ವಾ ಚಿಂತಾವಗ್ರಥಿತೇಂದ್ರಿಯ ಉದತಿಷ್ಠನ್ ಮಹಾತೇಜ ಹನುಮಾನ್ ಮಾರುತಾತ್ಮಜ. ಹೀಗೆ ಒಂದು ಮುಹೂರ್ತ ಕಾಲ ಅಲ್ಲೇ ಕುಳಿತು ಎಲ್ಲ ದೇವತೆಗಳನ್ನು ಧ್ಯಾನ ಮಾಡಿ ಆ ಮಾರುತನ ವಾಯುದೇವರ ಪುತ್ರನಾಗಿರುವಂತಹ ಹನುಮಂತ ದೇವರು ಎದ್ದು ನಿಂತುತ್ತಾರೆ. ಎದ್ದು ನಿಂತು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದಿವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯಃ. ರಾಮದೇವರಿಗೆ ಭಕ್ತಿಯ ನಮಸ್ಕಾರಗಳು, ಲಕ್ಷ್ಮಣರಿಗೆ ನಮಸ್ಕಾರ, ಜನಕಪುತ್ರಿಯಾದ ಸೀತಾಮಾತೆಗೆ ನಮಸ್ಕಾರ, ಹಾಗೂ ಜನಕರಾಜನಿಗೆ, ರುದ್ರದೇವರಿಗೆ, ಇಂದ್ರ, ಯಮ, ವಾಯುದೇವರು, ಚಂದ್ರದೇವರು, ಸೂರ್ಯದೇವರು, ಸಮಸ್ತ ಮರುದ್ಗಣಗಳಿಗೆ ನನ್ನ ಭಕ್ತಿಯ ನಮಸ್ಕಾರಗಳು. ಸತೇಭ್ಯಸ್ತು ನಮಸ್ಕೃತ್ವ ಸುಗ್ರೀವಾಚ ಮಾರುತಿ ದಿಶಸ್ಸರ್ವಾ ಸಮಾಲೋಕ್ಯ ಹ್ಯಶೋಕವನಿಕಾಂ ಪ್ರತಿ. ಹೀಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ತನ್ನ ಅರಸನಾಗಿರುವಂತಹ ಸುಗ್ರೀವನಿಗೂ ಕೂಡ ನಮಸ್ಕಾರ ಮಾಡಿ ಎಲ್ಲ ದಿಗಭಿಮಾನಿ ದೇವತೆಗಳನ್ನು ಒಮ್ಮೆ ನೋಡಿ ಅಶೋಕ ವನಕ್ಕೆ ಹೊರಟರು. ಸಗತ್ವಾ ಮನಸಾ ಪೂರ್ವಂ ಅಶೋಕವನಿಕಾಂ ಶುಭಾಂ ಉತ್ತರಾಂ ಚಿಂತಯಾಮಾಸ ವಾನರೋ ಮಾರುತಾತ್ಮಜಃ. ಅವರಿಗೆ ಅಶೋಕವನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಹೀಗೆಲ್ಲರಿಗೂ ನಮಸ್ಕಾರ ಮಾಡಿದ ತಕ್ಷಣ ಅವರ ಮನಸ್ಸಿನಲ್ಲಿರುವಂತಹ ಎಲ್ಲ ಶೋಕವೇ ಹೊರಟು ಹೋಯಿತು. ಅವರು ನಾನು ಅಶೋಕವನಕ್ಕೆ ಹೋಗಿದ್ದಾಗಿದೆ, ಅಲ್ಲಿ ಏನಿರ್ಬೋದು ಅನ್ನೋದನ್ನು ಈಗಲೇ ಚಿಂತನೆ ಮಾಡ್ತಾರೆ. ಧ್ರುವಂ ದರಕ್ಷೋ ಬಹುಲಾ ಭವಿಷ್ಯತಿ ವನಾಕುಲ ಅಶೋಕವನಿಕಾ ಚಿಂತ್ಯ ಸರ್ವಸಂಸ್ಕಾರ ಸಂಸ್ಕೃತ. ಅಶೋಕವನದಲ್ಲಿ ಖಂಡಿತ ಬಹಳಷ್ಟು ರಾಕ್ಷಸರು ಇದ್ದೇ ಇರ್ತಾರೆ. ಯಾಕೆ ಅಂದರೆ ರಾವಣ ಅತ್ಯಂತ ಇಷ್ಟಪಟ್ಟು ಕಟ್ಟಿರುವಂತಹ ಉದ್ಯಾನವನ ಅದು. ಅಲ್ಲಿ ಅನೇಕ ಜನ ಕಾವಲುಗಾರರು ಕೂಡ ಕಾಯ್ತಾ ಇರ್ತಾರೆ. ರಕ್ಷಿಣಶ್ಚಾತ್ರ ಮಿಹಿತಾನೂನಂ ರಕ್ಷಂತಿ ಪಾದಪಾನ್ ಭಗವಾನಪಿ ಸರ್ವಾತ್ಮಾನ್ ಆದಿಕ್ಷೋಭಂ ಪ್ರವಾತಿ ಮೈ. ನನ್ನ ತಂದೆ ಆಗಿರುವಂತಹ ವಾಯುದೇವನು ಕೂಡ ಅಲ್ಲಿ ತುಂಬ ಜೋರಾಗಿ ಗಾಳಿ ಬೀಳಿಸಲ್ಲ. ಯಾಕೆ ಅಂದರೆ ರಾವಣನ ಭಯ ಎಲ್ಲ ದೇವತೆಗಳಿಗೂ ಇದೆ. ಸಂಕ್ಷಿಪ್ತೋಯಂ ಮಯಾತ್ಮಾಚ ರಾಮಾರ್ಥೇ ರಾವಣಸ್ಯ ಚ ಸಿದ್ಧಿಂ ಮೇ ಸಂವಿಧಾಸ್ಯಂತಿ ದೇವಾಃ ಸರ್ಷಿಗಣಾಸ್ತ್ವಿಹ. ನಾನು ರಾಮನ ಕಾರ್ಯದ ಸಿದ್ಧಿಗೋಸ್ಕರ, ರಾವಣನನ್ನು ವಂಚನೆ ಮಾಡುವುದಕ್ಕೋಸ್ಕರ ಈಗ ಸಣ್ಣ ದೇಹವನ್ನು ತೆಗೆದುಕೊಂಡಿದ್ದೀನಿ. ಅದರಿಂದ ನನ್ನನ್ನು ಯಾರೂ ಗಮನಿಸಲ್ಲ. ಬ್ರಹ್ಮ ಸ್ವಯಂಭೂರ್ಭಗವಾನ್ ದೇವಾಶ್ಚೈವ ದಿಶಂತು ಮೇ ಸಿದ್ಧಿಮಗ್ನಿಶ್ಚ ವಾಯುಶ್ಚ ಪುರುಹೂತಶ್ಚ ವಜ್ರಭೃತ್. ಚತುರ್ಮುಖ ಬ್ರಹ್ಮದೇವರು ಮತ್ತು ಸಕಲ ದೇವತೆಗಳು, ಅಗ್ನಿ, ವಾಯು, ಇಂದ್ರ, ವರುಣ, ಸೂರ್ಯ
ಚಂದ್ರ, ಅಶ್ವಿನಿ ದೇವತೆಗಳು, ಮರುದೇವತೆಗಳು ಎಲ್ಲರೂ ಕೂಡ ನನಗೆ ಸಿದ್ಧಿಯನ್ನು ಉಂಟು ಮಾಡಲಿ, ಕಾರ್ಯಸಿದ್ಧಿ ಆಗುವಂತೆ ಆಶೀರ್ವಾದ ಮಾಡಲಿ ಅಂತ. ನಾವು ಕಾರ್ಯಸಿದ್ಧಿ ಆಗಬೇಕಾದ್ರೆ ಯಾವ ಯಾವ ದೇವತೆಗಳನ್ನು ಸ್ಮರಣೆ ಮಾಡಬೇಕು, ಆ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ವರುಣಃ ಪಾಶಹಸ್ತಶ್ಚ ಸೋಮಾದಿತ್ಯೋ ತಥೈವ ಚ ಅಶ್ವಿನೋ ಚ ಮಹಾತ್ಮಾನೋ ಮರುತಃ ಸರ್ವ ಏವ ಚ ಸಿದ್ಧಿಂ ಸರ್ವಾಣಿ ಭೂತಾನಿ ಭೂತಾನಾಂ ಚೈವ ಯಃ ಪ್ರಭುಃ ದಾಸಂತ್ಯ ಮಮ ಯೇ ಚಾನ್ಯೇ ಹ್ಯದೃಷ್ಟಾಃ ಪತಿಗೋಚರಾಃ. ದೇವತೆಗಳು ನನಗೆ ಕಾರ್ಯಸಿದ್ಧಿಯನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ಭಾವಿಸ್ತಾ ಇದ್ದೀನಿ ಅಂತ ತಿಳಿದುಕೊಳ್ತಾರೆ. ತದುನ್ನಸಂ ಪಾಂಡರದಂತಮೌವ್ರಣಂ ಶುಚಿಸ್ಮಿತಂ ಪದ್ಮಪಲಾಶಲೋಚನಂ ದ್ರಕ್ಷೇತದಾರ್ಯಾ ವದನಂ ಕದಾನ್ವಹಂ ಪ್ರಸನ್ನತಾರಾಧಿಪತುಲ್ಯದರ್ಶನಂ. ಪೂಜ್ಯರಾಗಿರುವಂತಹ ಆ ಸೀತಾಮಾತೆ ಪೂರ್ಣಚಂದ್ರನಂತಹ ಮುಖವನ್ನು ಹೊಂದಿದ್ದಾರೆ. ಅಂತಹ ನಿಷ್ಕಳಂಕವಾದ ನನ್ನ ತಾಯಿಯ ಮುಖವನ್ನು ಯಾವಾಗ ನಾನು ನೋಡ್ತೀನಿ? ಎಳಸಾದ ಮೂಗು, ಶುಭ್ರವಾದ ಹಲ್ಲುಗಳು, ಸುಂದರವಾದ ಮುಗುಳು ನಗೆ, ಪದ್ಮದಂತಹ ಕಣ್ಣುಗಳು, ಇಂತಹ ಶ್ರೇಷ್ಠವಾದ ಮುಖವನ್ನು ಹೊಂದಿರುವ ಸೀತಾಮಾತೆಯನ್ನು ನೋಡಿದಾಗ ಇಲ್ಲಿಯ ತನಕ ನಾನು ರಾಕ್ಷಸ ಸ್ತ್ರೀಯರನ್ನು ನೋಡಿದ ಪಾಪವೆಲ್ಲವೂ ಪರಿಹಾರವಾಗುತ್ತೆ. ಕ್ಷುದ್ರೇಣ ಪಾಪೇನ ನೃಶಂಸಕರ್ಮಣ ಸುದಾರುಣಾಲಂಕೃತವೇಷಧಾರಿಣ ಬಲಾಭಿಭೂತಾ ಹ್ಯಬಲಾ ತಪಸ್ವಿನಿ ಕಥಂ ನು ಮೇ ದೃಷ್ಟ್ಯಪಥೇದ್ಯ ಸಾ ಭವೇತ್. ಆ ರಾವಣ ಹೇಗಿದ್ದಾನೆ? ನೀಚ, ಪಾಪಿ, ಕಟುಕರ್ಮಿ, ಘೋರಕರ್ಮಿ, ಭಯಂಕರ, ಕುವೇಷಧಾರಿ, ಬಲಾತ್ಕಾರ ಪುರುಷ. ಅಂಥವನಿಂದ ಅಪಹೃತಳಾಗಿರುವಂತಹ ಅಬಲೆಯಾದ ನನ್ನ ತಾಯಿಯನ್ನು ಯಾವಾಗ ನೋಡ್ತೀನಿ ಎಂಬುದಾಗಿ ಆ ಸೀತಾಮಾತೆಯನ್ನೇ ಅಖಂಡವಾಗಿ ಧ್ಯಾನ ಮಾಡ್ತಾ ನಾವು ಏನನ್ನು ಪಡೆಯಬೇಕೋ ಅದನ್ನು ನಾವು ಧ್ಯಾನ ಮಾಡಬೇಕು. ಆಗ ಮಾತ್ರ ಅದು ಸಿಗೋದು. ಹಾಗೆ ಹನುಮಂತ ದೇವರು ಕೂಡ ತನ್ನ ಮಾತೆಯಾದ ಸೀತಾಮಾತೆಯನ್ನು ಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ತಾ ಅವರು ಮುಂದೆ ಆ ಸೀತಾನ್ವೇಷಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂಬಲ್ಲಿಗೆ ಸುಂದರಕಾಂಡದ 13ನೆಯ ಸರ್ಗ ಇಲ್ಲಿಗೆ ಸಮಾಪ್ತವಾಗಿದೆ. 14ನೆಯ ಸರ್ಗದಲ್ಲಿ ಸಮುಹೂರ್ತಮಿವ ಧ್ಯಾತ್ವಾ ಮನಸಾ ಚಾಧಿಗಮ್ಯತಾಂ ಅವಪ್ಲುತೋ ಮಹಾತೇಜಾಃ ಪ್ರಾಕಾರಂ ತಸ್ಯ ಭೀಷ್ಮನಃ ಸತು ಸಂಹೃಷ್ಟಸರ್ವಾಂಗಃ ಪ್ರಾಕಾರಸ್ಥೋ ಮಹಾಕಪಿಃ ಪುಷ್ಪಿತಾಗ್ರಾನ್ ವಸಂತಾದೋ ದದರ್ಶ ವಿವಿಧಾನ್ ದ್ರುಮಾನ್. ಹನುಮಂತ ದೇವರು ರಾವಣನ ಅರಮನೆಯಿಂದ ಈಗ ಅಶೋಕವನದ ಪ್ರಾಕಾರಕ್ಕೆ ನೆಗೆದು ಕುಪ್ಪಳಿಸಿ ಬರ್ತಾ ಇದ್ದಾರೆ. ಅಲ್ಲಿ ಅನೇಕ ಬಗೆಯ ವೃಕ್ಷಗಳನ್ನು ಕಂಡಿದ್ದಾರೆ. ಸಾಲಾನ್ ಶೋಕಾನ್ ಭವ್ಯಾಂಶ್ಚ ಚಂಪಕಾಂ ಚ ಸುಪುಷ್ಪಿತಾನ್ ಉದ್ದಾಲಕಾನ್ ನಾಗರುಷಾನ್ ಚ್ಯೂತಾನ್ ಕಪಿಮುಖಾನಪಿ. ಯಾವ್ಯಾವ ಮರಗಳಿತ್ತು ಅಂದರೆ ಅವತ್ತು ವಸಂತ ಋತು. ಹನುಮಂತ ದೇವರು ಹೋಗಿದ್ದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಹುಣ್ಣಿಮೆಯ ದಿವಸ ಚತುರ್ದಶಿ ಹುಣ್ಣಿಮೆಯ ಬೆಳಿಗ್ಗೆ ಅವರು ಸೀತೆಯನ್ನು ಕಂಡರು ಅಂತ ಹಾಗೆ ಒಂದು ಪ್ರತೀತಿ. ಆದ್ದರಿಂದ ವಸಂತ ಋತು ಬಂದಿದೆ. ಅನೇಕ ಮಾವು, ಉದ್ದಾಲಕ, ಅಶೋಕ, ಸಂಪಿಗೆ, ನಾಗಕೇಸರ ಈ ಎಲ್ಲ ಮರಗಳು ಹೂ ಬಿಟ್ಟಿತ್ತು ಆಗಲೇ ವಸಂತ ಮಾಸ ಆದ್ದರಿಂದ. ಅಥಾಮ್ರವನ ಸಂಚ್ಛನ್ನಾಂ ಲತಾಶತ ಸಮಾವೃತಾಂ ಜಾಮುಕ್ತಾಯ ವನಾರಾಚಃ ಪುಪ್ಲವೇ ವೃಕ್ಷವಾಟಿಕಾಂ ಸಪ್ರವಿಶ್ಯ ವಿಚಿತ್ರಾಂ ತಾಂ ವಿಹಗೈರಭಿನಾದಿತಾಂ ರಾಜತೈ ಕಾಂಚನೈಶ್ಚೈವ ಪಾದಪೈ ಸರ್ವತೋರುತಾಂ. ಬೆಳ್ಳಿಯಂತೆ ಬಂಗಾರದಂತೆ ಒಂದೊಂದು ಮರಗಳು ಅಲ್ಲಿ ಶೋಭಾಯಮಾನವಾಗಿದ್ವು. ಪಕ್ಷಿಗಳ ಧ್ವನಿ ಎಲ್ಲ ಕಡೆಯೂ ಕೂಡ ರಮಣೀಯವಾಗಿತ್ತು. ಆ ಹೂವುಗಳು ಎಷ್ಟು ಚೆನ್ನಾಗಿ ಅರಳಿತ್ತು ಅಂದರೆ ಆ ಹೂವುಗಳ ಕಾಂತಿಯಿಂದಲೇ ಸೂರ್ಯೋದಯ ಆಗಿದೆಯೋ ಏನೋ ಎಂಬಂತೆ ಇತ್ತು. ಆ ಅಶೋಕವನವನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳು.
ವಿಹಗೈರ್ಮಗಸಂಗೈಶ್ಚ ವಿಚಿತ್ರಾಂ ಚಿತ್ರಕಾನನಾಂ ಉದಿತಾದಿತ್ಯಸಂಕಾಶಾಂ ದದರ್ಶ ಹನುಮಾನ್ ಕಪಿಃ ವೃತಾಂ ನಾನಾವಿಧೇ ವೃಕ್ಷೇ ಪುಷ್ಪೋಪಗಫಲಯೋಪಲೋಪಗೈಃ ಕೋಕುಲೈರ್ಭೃಂಗರಾಜೈಶ್ಚ ಮತ್ತೈರ್ನಿತ್ಯನಿಷೇವಿತಾಂ ಪ್ರಹೃಷ್ಟಮನುಜೇ ಕಾಲೇ ಮೃಗಪಕ್ಷೇ ಸಮಾಕುಲೆ ಮತ್ತಬರ್ಹಿಣಸಂಘುಷ್ಟಾಂ ನಾನಾದ್ವಿಜಗಣಾಯುತಾಂ. ಹೂಗಳು ಹಣ್ಣುಗಳು ಯಥೇಚ್ಛವಾಗಿ ವಿರಾಜಮಾನವಾಗಿವೆ. ಕೋಗಿಲೆಗಳು ಭ್ರಮರಗಳು ತುಂಬಿ ಹೋಗಿವೆ. ವಸಂತಕಾಲ ಸಮೀಪಿಸಿದ್ದರಿಂದ ನವಿಲುಗಳು ಮೃಗಪಕ್ಷಿಗಳು ಯಥೇಚ್ಛವಾಗಿ ಅಲ್ಲಿ ವಿಹಾರವನ್ನು ಮಾಡ್ತಾ ಇವೆ. ಮಾರ್ಗಮಾಣೋ ವರಾರೋಹಾಂ ರಾಜಪುತ್ರಿ ಮನೇಂಜಿತಾಂ ಸುಖಪ್ರಸುಪ್ತಾನ್ ವಿಹಗಾನ್ ಬೋಧಯಾಮಾಸ ವಾನರಃ. ಸೀತೆಯನ್ನು ಹುಡುಕಲು ಧುಮುಕಿದ್ರಿಂದ ಗಿಡಮರಗಳು ಆ ಹನುಮಂತ ದೇವರು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಾ ಇರೋದರಿಂದ ಗಿಡ ಮರಗಳು ಅಲುಗಾಡ್ತಾ ಇವೆ. ನಿದ್ರಿಸ್ತಾ ಇರುವಂತಹ ಹಕ್ಕಿಗಳು ಕೂಡ ಎಚ್ಚರಗೊಳ್ತಾ ಇವೆ, ಹಾರಾಡಲಿಕ್ಕೆ ಪ್ರಾರಂಭ ಮಾಡಿವೆ. ಉತ್ಪತದ್ಭಿರ್ದ್ವಿಜಗಣೇ ಪಕ್ಷೇ ಸಾಲಾ ಸಮಾಹತಾಃ ಅನೇಕವರ್ಣ ವಿವಿಧ ಮುಮುಚ ಪುಷ್ಪರುಷ್ಟಯಃ. ರೆಕ್ಕೆಗಳು ಬೀಸಿ ಮರಗಳಿಂದ ಅನೇಕ ಹೂಗಳು ಕೂಡ ಚೆಲ್ಲಿ ಹೋಗ್ತಾ ಇವೆ. ಪುಷ್ಪಾವಕೀರ್ಣ ಶುಶುಭೆ ಹನುಮಾನ್ ಮಾರುತಾತ್ಮಜಃ ಅಶೋಕವನಿಕಾ ಮಧ್ಯೆ ಯಥಾ ಪುಷ್ಪಮಯೋ ಗಿರಿಃ. ಆ ಹೂಗಳಿಂದ ಹನುಮಂತ ದೇವರು ಮುಚ್ಚಿ ಹೋಗ್ತಾ ಇದ್ದಾರೆ. ಏಕೆಂದರೆ ಎಲ್ಲ ಹೂಗಳು ಇವ್ರ ಮೈ ಮೇಲೆ ಬೀಳ್ತಾ ಇದೆ. ಆದ್ದರಿಂದ ಇವರೊಂದು ಸಣ್ಣ ಹೂವಿನ ಬೆಟ್ಟದಂತೆ ಕಂಗೊಳಿಸಿದ್ರು. ದಿಶಸ್ಸರ್ವಾ ಪ್ರಧಾವಂತಂ ವೃಕ್ಷಷಂಡಗತಂ ಗತಿಂ ಕಪಿಂ ದೃಷ್ಟ್ವಾ ಸರ್ವಾಣಿ ಭೂತಾನಿ ವಸಂತ ಇತಿ ಮೇನಿರೆ. ಪುಷ್ಪಮಯನಾದ ಹನುಮಂತನ ನೋಡಿ ಅಲ್ಲಿರುವಂತಹ ಪ್ರಾಣಿಗಳು ವಸಂತ ಬಂದ ಮಧ್ಯರಾತ್ರಿ ಅಂತ ತಿಳ್ಕೊಂಡು. ಯಾಕೆಂದರೆ ಒಳ್ಳೆಯ ಸ್ಫುರದ್ರೂಪಿ 32 ಲಕ್ಷಣ ಭರಿತನಾಗಿರುವಂತಹ ಹನುಮಂತ ವಸಂತಗಿಂತ ಹೆಚ್ಚಾದ ಕಾಂತಿ ಸಂಪನ್ನನಾಗಿದ್ದಾನೆ. ಅದು ಪ್ರಾಣಿಗಳು ಗುರುತಿಸುತ್ತವೆ. ವೃಕ್ಷೇಭ್ಯಃ ಪತಿತೈ ಪುಷ್ಪೈರವಕೀರ್ಣ ಪೃಥಗ್ವಿಧೈಃ ರರಾಜ ವಸುಧಾ ತತ್ರ ಪ್ರಮದೇವ ವಿಭೂಷಿತ. ಆ ವನಭೂಮಿ ಹೂಗಳಿಂದ ಭೂಷಿತವಾಗಿದೆ. ಅಲಂಕಾರ ಮಾಡಿಕೊಂಡ ಸುಂದರಿ ತರುಣಿಯಂತೆ ಆ ವನಭೂಮಿ ಕಾಣಿಸ್ತಾ ಇದೆ. ತರಸ್ವಿನಾತೆ ತರವಸ್ತರಾಸಾಭೆ ಪ್ರಕಂಪಿತಾಃ ಕುಸುಮಾನಿ ವಿಚಿತ್ರಾಣಿ ಮುಮುಚುಃ ಕಪಿನಾ ತದಾ. ಒಮ್ಮೊಮ್ಮೆ ಹನುಮಂತ ದೇವರು ಬಲವಾಗಿ ಮರಗಳನ್ನು ಅಲುಗಾಡಿಸಿ ಹೂಗಳನ್ನೆಲ್ಲ ಉದುರಿಸಿ ಬಿಡ್ತಾ ಇದ್ದರು. ಒಮ್ಮೊಮ್ಮೆ ಹೂವು ಹಣ್ಣು ಎಲೆಗಳನ್ನೆಲ್ಲ ಅವರು ಉದುರಿಸಿದಾಗ ಮರಗಳೆಲ್ಲವೂ ಕೂಡ ಮೋಟು ಮರಗಳಂತೆ ಆಗಿಬಿಡ್ತಾ ಇದ್ವು. ಇದು ಹೇಗಿತ್ತು ಅಂತಂದರೆ, ಈ ಜೂಜುಖೋರ ತನ್ನ ಜೂಜಾಟವನ್ನು ಆಡ್ತಾ ಎಲ್ಲ ಒಡವೆಗಳನ್ನು ಹಾಗೂ ತನ್ನ ಮೈಯಲ್ಲಿರುವಂತಹ ಆಭರಣಗಳನ್ನೆಲ್ಲ ಇಟ್ಟುಬಿಟ್ಟು ಹೇಗೆ ಎಲ್ಲವನ್ನು ಕಳೆದುಕೊಳ್ತಾನೋ ಹಾಗೆ ಈ ಮರಗಳೆಲ್ಲವೂ ಕೂಡ ಬೋಳಾದವು ಅಂತ. ಇದೊಂದು ಥರ ಅಪಶಕುನ ಆಗುತ್ತೆ ಅಂತ. ನಿರ್ಧೂತಪತ್ರಶಿಖರಾ ಶೀರ್ಣಪುಷ್ಪಫಲಾದ್ರುಮಾ ನಿಕ್ಷಿಪ್ತವಸ್ತ್ರಾಭರಣಾ ಧೂರ್ತಾ ಇವ ಪರಾಜಿತಾಃ ಹನುಮತಾ ವೇಗವತಾ ಕಂಪಿತಾಸ್ತೇನ ಗೋತ್ತಮಾಃ ಪುಷ್ಪಪರ್ಣಫಲಾನ್ಯಾಶೋ ಮುಮುಜ ಪುಷ್ಪಶಾಲಿನಃ. ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದಂತೆ ದೊಡ್ಡ ದೊಡ್ಡ ಕೊಂಬೆಗಳೆಲ್ಲವೂ ಕೂಡ ಮುರಿದು ಹೋಗ್ತಾ ಇವೆ. ವಿಹಂಗ ಸಂಗೇರ್ಹೀನಾಸ್ತೆ ಸ್ಕಂದಮಾತ್ರಾಶಯಾದ್ರುಮಾಃ ಬಭೂವೋರಗಮಾಃ ಸರ್ವೇ ಮಾರುತೇನೈವ ನಿರ್ಧುತಾಃ. ಹನುಮಂತ ದೇವರು ತನ್ನ ಬಾಲದಿಂದ ಆ ಮರಗಳನ್ನೆಲ್ಲ ಅಲುಗಾಡಿಸ್ತಾ ಇದ್ದಾರೆ. ನಿರ್ಧೂತಕೇಶೇ ಯುವತಿರ್ಯಥಾ ಮೃದಿತವರ್ಣಕಾ ನಿಷ್ಪೀತ ಶುಭದಂತೋಷ್ಠಿ ನಖೈರ್ದಂತೈಶ್ಚ ವೀಕ್ಷಿತ. ಈ ಅಶೋಕ ವೃಕ್ಷ ಹೇಗೆ ಕಾಣಿಸ್ತು ಅಂದರೆ, ಬಾಲದಿಂದ ಕೈಕಾಲುಗಳಿಂದ ಮರಗಳನ್ನು ತಳ್ಳಿ ಹನುಮಂತ ದೇವರು ಅಳ್ಳಾಡಿಸ್ತಾ ಇದ್ದರು. ಆಗ ಅಶೋಕವನ ತಲೆ ಕೂದಲನ್ನು ಕೆದರಿಕೊಂಡು ಅಂಗರಾಗವನ್ನೆಲ್ಲ ಒರೆಸಿಕೊಂಡು ತುಟಿಯೂ ಕೂಡ ಮಾಸಿ ಹೋದಂತೆ ನಖದಂತಗಳಿಂದ ಗಾಯವಾದಂತೆ ಅಸ್ತವ್ಯಸ್ತಳಾದ ತರುಣಿಯಂತೆ ಕಾಣಿಸ್ತು. ತಥಾ ಲಾಂಗೂಲಹಸ್ತೇ ಚಾಚರಣಾಭ್ಯಾಂ ಚ ಮರ್ದಿತಾ ಬಭೂವ ಶೋಕವನಿಕಾ ಪ್ರಭಗ್ನವರಪಾದಪ
ಮಹಾಲತಾನಾಂ ಧಾಮಾನಿ ವ್ಯಧಮತ್ತರಸಾ ಕಪಿಃ ಯಥಾ ಪ್ರಾವೃಷವಿಂಧ್ಯಸ್ಯ ಮೇಘಜಾಲಾನಿ ಮಾರುತಃ. ಮಳೆಗಾಲದಲ್ಲಿ ವಿಂಧ್ಯದ ಮೇಘಪಂಕ್ತಿಯ ಬಿರುಗಾಳಿಯ ಚದುರಿಸುವಂತೆ ಹನುಮಂತ ದೇವರು ಎಲ್ಲವನ್ನೂ ಚದುರಿಸಿದ್ರು. ಸತತ್ರ ಮಣಿಭೂಮಿಶ್ಚ ರಾಜತೀಶ್ಚ ಮನೋರಮಾ ತಥಾ ಕಾಂಚನಭೂಮಿಶ್ಚ ದದರ್ಶ ವಿಚರನ್ ಕಪಿಃ. ವಾಪೀಶ್ಚ ವಿವಿಧಾಕಾರ ಪೂರ್ಣ ಪರಮವಾರಿಣ ಮಹಾರ್ಹೈರ್ಮಣಿಸೋಪಾನೈರುಪಪನ್ನಾಸ್ತತಸ್ತತಃ. ಮುಕ್ತಾ ಪ್ರಬಾಲಸಿಕತಾಃ ಸ್ಫಾಟಿಕಾಂತರಕುಟ್ಯಮಾಃ ಕಾಂಚನೈಸ್ತುರಭಿಶ್ಚಿತ್ರೈಃ ಸ್ತ್ರೀರಜೈರುಪಶೋಭಿತಾಃ. ಅಲ್ಲಿರುವಂತಹ ಬಾವಿಗಳು, ಸರೋವರಗಳು, ಜಲಾಶಯಗಳು ಮುತ್ತು, ಹವಳ, ಮರದಿಣ್ಣೆಗಳಿಂದ, ಸ್ಫಟಿಕದ ನೆಲಗಟ್ಟುಗಳಿಂದ, ಚಿನ್ನದ ತೀರ ವೃಕ್ಷಗಳಿಂದ ಪ್ರಕಾಶಮಾನವಾಗಿದ್ವು. ಫುಲ್ಲಪದ್ಮೋತ್ಫಲವನಾಶ್ಚಕ್ರವಾಕೋಪಕೂಜಿತಾಃ ನತ್ಯೂಹ ಋತಸಂಗುಷ್ಟ ಹಂಸಸಾರಸನಾದಿತ. ಅನೇಕ ಹಂಸ ಮೊದಲಾದ ಜಲಪಕ್ಷಿಗಳು ಕೂಡ ಅಲ್ಲಿದ್ವು. ದೀರ್ಘಾಭಿರ್ದ್ರುಮಯುಕ್ತಾಭಿಃ ಸರಿದ್ಭಿಶ್ಚ ಸಮಂತತಾಮೃತೋಪಮತೋಯಾಭಿಃ ಶಿವಾಭಿರುಪಸಂಸ್ಕೃತಾಃ. ಲತಾಶತೈರವತತಾಃ ಸಂತಾನಕುಸುಮಾವೃತಾಃ ನಾನಾಗುಲ್ಮಾವೃತಘನಾಃ ಕರವೀರಕೃತಾಂತರಾಃ. ಅನೇಕ ಜಲಾಶಯಗಳು ಕೂಡ ಅಲ್ಲಿ ಇತ್ತು. ತಥೋಂಬುದರ ಸಂಕಾಶಂ ಪ್ರವೃದ್ಧ ಶಿಖರಂ ಗಿರಿಂ ವಿಚಿತ್ರಕೂಟಂ ಕೂಟೈಶ್ಚ ಸರ್ವತಃ ಪರಿವಾರಿತಂ. ರಮಣೀಯವಾದ ಒಂದು ಬೆಟ್ಟ ಅಲ್ಲಿ ಕಾಣಿಸ್ತು. ಶಿಲಾಗೃಹೈರವತತಂ ನಾನಾ ವೃಕ್ಷೈ ಸಮಾವೃತಂ ದದರ್ಶ ಹರಿಷಾರ್ದೂಲೋ ರಮ್ಯಂ ಜಗತಿ ಪರ್ವತಂ. ದದರ್ಶ ಚ ನಗಾತ್ ತಸ್ಮಾನದೀಂ ನಿಪತಿತಾಂ ಕಪಿಃ ಅಂಕಾದಿವ ಸಮುತ್ಪತ್ಯ ಪ್ರಿಯಸ್ಯ ಪತಿತಾಂ ಪ್ರಿಯಾಂ. ಅದು ಒಂದು ಆ ಬೆಟ್ಟದಲ್ಲಿ ಒಂದು ನದಿ ಜೋರಾಗಿ ಹರಿತಾ ಇತ್ತು. ಅಂಕಾದಿವ ಸಮುತ್ಪಸ್ಯ ವಾರ್ಯಮಾಣಾಮಿವ ಕ್ರುದ್ಧಾಂ ಪ್ರಮದಾಂ ಪ್ರಿಯಬಂಧುಭಿಃ ಪುನರಾವೃತ್ತತೋಯಾಂ ಚ ದದರ್ಶ ಸ ಮಹಾಕಪಿಃ. ಪ್ರಸನ್ನಾಮಿವ ಕಾಂತಸ್ಯ ಕಾಂತಾಂ ಪುನರುಪಸ್ಥಿತಾಂ ತಸ್ಯ ದೂರಾಚ್ಚ ಪದ್ಮಿನ್ಯೋ ನಾನಾ ದ್ವಿಜಗಣಾಯುತಾಃ. ದದರ್ಶ ಹರಿಷಾರ್ದೂಲೋ ಹನುಮಾನ್ ಮಾರುತಾತ್ಮಜಃ. ಆ ನದಿ ಹೇಗೆ ಹರಿತಾ ಇತ್ತು ಅನ್ನೋದನ್ನು ಶೃಂಗಾರಮಯದಲ್ಲಿ ವರ್ಣನೆ ಮಾಡಿದ್ದಾರೆ. ಕೃತ್ರಿಮಾಂ ದೀರ್ಘಿಕಾಂ ಚಾಪಿ ಪೂರ್ಣಾಂ ಶೀತೇನ ವಾರಿಣ ಮಣಿಪ್ರಭಾರ ಸೋಪಾನಾಂ ಮುಕ್ತಾ ಸಿಕತಶೋಭಿತಾಂ. ವಿವಿಧೈ ಮೃಗಸಂಗೈಶ್ಚ ವಿಚಿತ್ರಾಂ ಚಿತ್ರಕಾನನಾಂ ಪ್ರಾಸಾದೈ ಸುಮಹದ್ಭಿಶ್ಚ ನಿರ್ಮಿತೈರ್ವಿಶ್ವಕರ್ಮಣ. ಸೋಪಾನಗಳು, ಮುತ್ತಿನ ಮರಳು ಅಲ್ಲಿ ಇತ್ತು. ಅಶೋಕವನ ವಿವಿಧ ಮೃಗಗಳಿಂದ ಕೂಡಿತ್ತು. ಕೃತ್ರಿಮೈ ಕಾನನೈಶ್ಚಾಪಿ ಸರ್ವತಃ ಸಮಲಂಕೃತಾಂ ಏಕೇಚಿತ್ ಪಾದಪಾಸತ್ರ ಪುಷ್ಪೋಪಗಫಲೋಪಗಾಃ. ವಿಚಿತ್ರಾ ಸಂವೃತಾ ವೃಕ್ಷಾ ಪ್ರದೀಪ್ತಾ ಇವ ಸರ್ವದಾ ಪುನ್ನಾಗಾ ಸಪ್ತಪರ್ಣಾಶ್ಚ ಚಂಪಕೋದ್ದಾಲಕಾಸ್ತಥಾ. ಸಚ್ಛತ್ರಾ ಸವಿತುರ್ದೇಖಾಃ ಸರ್ವೇ ಸೌವರ್ಣವೇದಿಕಾ ಲತಾ ಪ್ರತಾನೈರ್ಬಹುಭಿಃ ಪರ್ಣೈಶ್ಚ ಬಹುಭಿವೃತಾಂ. ಅಲ್ಲಿ ಒಂದೊಂದು ಮರಗಳು ಕೂಡ ಎಷ್ಟು ಅದ್ಭುತವಾಗಿತ್ತು. ಹಾಗೆ ಅಲ್ಲಿರುವಂತಹ ಪ್ರಕೃತಿ ಎಷ್ಟು ಚೆನ್ನಾಗಿತ್ತು. ಸಣ್ಣ ಸಣ್ಣ ಗಿಡಗಳಿಂದ ಹಿಡಿದು ಮರದ ತನಕ, ಹಾಗೂ ಸಣ್ಣ ಸಣ್ಣ ನೀರಿನ ಜಲಾಶಯಗಳಿಂದ ಹಿಡಿದು ಅಲ್ಲಿರುವಂತಹ ನದಿಯ ಪ್ರವಾಹಗಳ ತನಕ, ಹಾಗೂ ಸಣ್ಣ ಸಣ್ಣ ಗುಡ್ಡಗಳಿಂದ ಹಿಡಿದು ದೊಡ್ಡ ದೊಡ್ಡ ಪರ್ವತಗಳ ತನಕ ಹನುಮಂತ ದೇವರು ಹೇಗೆ ಕಂಡರು ಎಂಬುದನ್ನು ವಾಲ್ಮೀಕಿ ಋಷಿಗಳು ತುಂಬ ಹೃದಯಂಗಮವಾಗಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಸುಂದರಕಾಂಡದ 14ನೇ ಸರ್ಗದಲ್ಲಿ 35 ಶ್ಲೋಕಗಳು ಪರಿಸಮಾಪ್ತಿಗೊಂಡಿವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.